ಎಲ್ಲರಿಗೂ ನಮಸ್ಕಾರ. ನಾನು ಮಮತಾ. ಸಂಕಲ್ಪ್ ಲರ್ನಿಂಗ್ ಸೊಲ್ಯೂಷನ್ಸ್ ಕಡೆಯಿಂದ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು NMMS ಎಕ್ಸಾಮ್ನ ಮ್ಯಾಟ್ ಭಾಗದ 24th ಟಾಪಿಕ್ ಫಿಗರ್ಸ್ ಅಂಡ್ ನಂಬರ್ಸ್ ರಿಲೇಶನ್ಶಿಪ್ ಅಥವಾ ಆಕೃತಿಗಳು ಮತ್ತು ಸಂಖ್ಯೆಗಳ ನಡುವಿನ ಸಂಬಂಧ. ಈ ಟಾಪಿಕ್ ಮೇಲಿನ ಪ್ರಶ್ನೆಗಳನ್ನ ನೋಡೋಣ. ಸ್ಕ್ರೀನ್ ಶೇರ್ ಮಾಡ್ತೀನಿ ನೋಡಿ. ಓಕೆ, ಮೊದಲನೇ ಪ್ರಶ್ನೆ ನೋಡಿ. ಇಲ್ಲಿ ಈ ತರ ಫಿಗರ್ಸ್ ಅಂಡ್ ನಂಬರ್ಸ್ ಕೊಟ್ಟಾಗ ಬೇರೆ ಬೇರೆ ಆಂಗಲ್ ಇಂದ ನಾವು ಯೋಚನೆ ಮಾಡ್ಬೇಕಾಗುತ್ತೆ. ಸೊ ಇಲ್ಲಿ ಈ ಕಡೆಯಿಂದ ಹೀಗ್ ಹೋದ್ರೆ ಏನಾದ್ರೂ ರಿಲೇಶನ್ಶಿಪ್ ಇದೆಯಾ ಅಂತ ನೋಡ್ಬೇಕು ಮೊದಲು. ಸೊ ನೋಡೋಣ, ಇಲ್ಲಿಂದ ಏನಾಗ್ತಿದೆ, +20 ಆಗ್ತಿದೆ. ಆಮೇಲೆ ಇಲ್ಲಿಂದ ಮೈನಸ್ ಆಗ್ತಿದೆ, ಸರಿಯಲ್ಲ? ಸೊ -25 ಆಗ್ತಿದೆ. ಇಲ್ಲೇನಾಗ್ತಿದೆ, -40 ಆಗ್ತಿದೆ. ಇಲ್ಲಿ +35 ಆಗ್ತಿದೆ, ಸರಿಯಲ್ಲ? ಆಮೇಲೆ ಇಲ್ಲೇನಾಗ್ತಿದೆ, +50. ಆಮೇಲೆ ಇಲ್ಲೇನಾಗ್ಬೇಕು ಗೊತ್ತಿಲ್ಲ, ಸರಿಯಲ್ಲ? ಸೊ ಇಲ್ಲಿ ಪ್ಲಸ್ ಮೈನಸ್ ಆಗ್ತಿದೆ, ಆಮೇಲೆ ಮೈನಸ್ ಪ್ಲಸ್ ಆಗ್ತಿದೆ, ಆಮೇಲೆ ಪ್ಲಸ್ ಮೈನಸ್ ಆಗ್ಬೇಕು ಮತ್ತೆ, ಸರಿಯಲ್ಲ? ಸೊ +20 -25 ಆಗ್ತಿದೆ, -40 +35 ಆಗ್ತಿದೆ. ಅಂದ್ರೆ ಇಲ್ಲಿ 5 ಜಾಸ್ತಿ ಆಗ್ತಿದೆ, ಇಲ್ಲಿ 5 ಕಮ್ಮಿ ಆಗ್ತಿದೆ. ಸೊ ಹೀಗೇನು +5 ಆಗ್ತಿದೆ, ಇಲ್ಲಿ -5 ಆಗ್ತಿದೆ, ಸರಿಯಲ್ಲ? ಸೊ ಹೀಗೇನು ಗೊತ್ತಾಗ್ತಿಲ್ಲ ನಂಗೆ, ಸರಿಯಲ್ಲ? ಈ ತರ ನೋಡಿದ್ರೆ ಏನು ಲಾಜಿಕ್ ಇಲ್ಲ. ಒಂದ್ ಕಡೆ ಜಾಸ್ತಿ ಆಗ್ತದೆ, ಒಂದ್ ಕಡೆ ಕಮ್ಮಿ ಆಗ್ತದೆ, ಹಾಗೆ ಬರ್ತಿದೆ. ಸೊ ಹೀಗೂ ಕೂಡ ನೋಡ್ಬೋದು, ಹೀಗ್ ನೋಡಿದ್ರೆ ಏನಾಗ್ತದೆ, ಸೊ +30 ಆಗ್ತದೆ, ಇಲ್ಲಿ -45 ಆಗ್ತದೆ, ಸರಿಯಲ್ಲ? ಇಲ್ಲಿ -30, ಇಲ್ಲಿ +45, ಹೀಗೇನೋ ಬರ್ತಿದೆ. ಇಲ್ಲಿ -30 ಆಗ್ತಿದ್ಯಾ, 85. ಇಲ್ಲೇನಾಗ್ತದೆ, +30 ಆಗ್ತದೆ ಇಲ್ಲಿ. ಸೊ +30. ಆಮೇಲೆ ಸೊ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ -45 ಮಾಡಿ ನೋಡೋಣ ಆಪ್ಷನ್ ಬರ್ತಿದ್ಯಾ ಇಲ್ಲ ಅಂತ. ಸೊ 115 -45. ಸೊ ಏನ್ ಬರ್ತಿದೆ, 70 ಬರ್ತಿದೆ, ಸರಿನಾ? ಸೊ 70 ಆನ್ಸರ್ ಆಗಿ ಬಂತು. ಆಪ್ಷನ್ ಡಿ 70 ಬರ್ತಿದೆ. ಸೊ ಒಂದ್ ಕಡೆಯಿಂದ ಬಂದಿಲ್ಲ ಅಂದ್ರೆ ನಾವು ಇನ್ನೊಂದು ಕಡೆಯಿಂದ ಇನ್ನೊಂದು ಆಂಗಲ್ ಅಲ್ಲಿ ಯೋಚನೆ ಮಾಡ್ಬೇಕಾಗುತ್ತೆ. ಸೊ ಇದು ಇನ್ನೊಂದ್ ತರ ಕೂಡ ಸಾಲ್ವ್ ಮಾಡ್ಬೋದು. ಹೇಗೆ? ಸೊ ಇದು ಒಂದ್ ಮೆಥಡ್ ಆಯ್ತು. ಮಲ್ಟಿಪಲ್ ಮೆಥಡ್ಸ್ ಇರ್ಬೋದು ಒಂದೇ ಪ್ರಶ್ನೆನ ಸಾಲ್ವ್ ಮಾಡಕ್ಕೆ. ಸೊ ಫಸ್ಟ್ ಮೆಥಡ್ ಅಲ್ಲಿ 70 ಬಂತು, +30 -45, -30 +45, ಆಮೇಲೆ +30 -45. ಯಾಕಂದ್ರೆ ಪ್ಲಸ್ ಮೈನಸ್ ಪ್ಲಸ್ ಆಗ್ತದೆ, ಇಲ್ಲಿ ಮೈನಸ್ ಪ್ಲಸ್ ಮೈನಸ್ ಆಗ್ಬೇಕು, ಸರಿನಾ? ಸೊ ಇನ್ನೊಂದ್ ತರ ಯಾವ ತರ ಸಾಲ್ವ್ ಮಾಡೋದು, ಇಲ್ಲಿಂದ ಇಲ್ಲಿಗೆ ನೋಡಿ ಏನಾಗ್ತದೆ, +20 ಆಗ್ತದೆ. ಆಮೇಲೆ ಇಲ್ಲಿಂದ ಇಲ್ಲಿಗೆ -25. ಆಮೇಲೆ ಇಲ್ಲಿಂದ ಇಲ್ಲಿಗೆ +30. ಇಲ್ಲಿಂದ ಇಲ್ಲಿಗೆ -35. ಇಲ್ಲಿಂದ ಇಲ್ಲಿಗೆ +40. ಹಿಯರ್ ಟು ಹಿಯರ್ -45. ಹಿಯರ್ ಟು ಹಿಯರ್ +50. ಸೊ ಇಲ್ಲೇನಾಗ್ಬೇಕು, -55 ಆಗ್ಬೇಕು, ಸರಿನಾ? ಸೊ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಆಗಿ ಹೀಗೆ ಹೋಗ್ತಿದೆ, ಹೀಗೆ ಹೋಗಿ ಇಲ್ಲಿಂದ ಬರ್ತಿದೆ. ಏನಾಗ್ತದೆ, ಪ್ಲಸ್ ಮೈನಸ್ ಹಾಗೆ ಹೋಗ್ತಿದ್ಯಾ? ಸೊ 125 -55.
0, 12 minus 5, 7, 70. ಸೊ ಹೀಗೆ ನೋಡಿದ್ರು ಆನ್ಸರ್ 70ನೇ ಬರ್ತಿದೆ. ಸೊ ಸೆಕೆಂಡ್ ಮೆಥಡ್ ಅಲ್ಲಿ ಕೂಡ 70 ಬಂತು, ಫಸ್ಟ್ ಮೆಥಡ್ ಅಲ್ಲೂ 70 ಬಂತು. ಸೊ ಯಾವ್ದಾದ್ರೂ ಲಾಜಿಕ್ ಯೂಸ್ ಮಾಡ್ಬೋದು, ಬಟ್ ನೀವ್ ಯೂಸ್ ಮಾಡ್ತಿರೋ ಲಾಜಿಕ್ ಸರಿ ಇದೆಯಾ, ಒಂದೇ ಸಮ ಎಲ್ಲದಕ್ಕೂ ಅದೇ ತರ ಬರ್ತಿದ್ಯಾ ಅಂತ ಯೋಚನೆ ಮಾಡ್ಬೇಕು. ಸರಿನಾ? ನೆಕ್ಸ್ಟ್ ಕ್ವಶನ್ ಅನ್ನ ನೋಡಿ. ಇಲ್ಲಿ ಕ್ವೆಶನ್ ಮಾರ್ಕ್ ಕೊಟ್ಟಿದ್ದಾರೆ, ಸರಿಯಲ್ಲ? ಸೊ ಈ ತರ ಪ್ರಶ್ನೆಗಳಲ್ಲಿ ಆನ್ಸರ್ ಗೊತ್ತಾದ್ಮೇಲೆ ತುಂಬಾ ಈಸಿ ಅನ್ಸುತ್ತೆ, ಬಟ್ ಆನ್ಸರ್ ಗೊತ್ತಾಗಕ್ ಮುಂಚೆ ಯೋಚನೆ ಮಾಡೋದು ಬೇರೆ ಬೇರೆ ವಿಧದಲ್ಲಿ ಯೋಚನೆ ಮಾಡ್ಬೇಕು. ಸೊ ಆನ್ಸರ್ ಗೊತ್ತಾಗಕ್ ಮುಂಚೆ ಸ್ವಲ್ಪ ಯೋಚನೆ ಮಾಡ್ಬೇಕು, ಸ್ವಲ್ಪ ಕಷ್ಟ ಅನ್ಸುತ್ತೆ, ಬಟ್ ಆನ್ಸರ್ ಗೊತ್ತಾದ್ಮೇಲೆ ಈಸಿ ಅನ್ಸುತ್ತೆ. ಸೊ ಅದಕ್ಕೆ ಫಿಗರ್ ಅಂಡ್ ನಂಬರ್ ರಿಲೇಶನ್ಶಿಪ್ ಅಷ್ಟು ಸುಲಭವಾಗಿ ತಟ್ ಅಂತ ಹೊಳಿಯಲ್ಲ ಆನ್ಸರ್, ಸ್ವಲ್ಪ ಯೋಚನೆ ಮಾಡ್ಬೇಕು. ಸರಿನಾ? ಸೊ ಈ ತರ ಯಾವ್ದಾದ್ರು ಪ್ರಶ್ನೆಗಳಿದ್ರೆ ನಿಮ್ಗೆ ತಟ್ ಅಂತ ಹೊಳೆದ್ರೆ ಮಾಡಿ, ಯೋಚನೆ ಸ್ವಲ್ಪ ಒಂದು 10-20 ಸೆಕೆಂಡ್ ಯೋಚನೆ ಮಾಡಿ ಆನ್ಸರ್ ಬರುತ್ತೆ ಅಂದ್ರೆ ಮಾಡಿ, ಇಲ್ಲ ಅಂದ್ರೆ ಆ ತರ ಪ್ರಶ್ನೆ ಮೇಲೆ ಟೈಮ್ ವೇಸ್ಟ್ ಮಾಡ್ಕೊಳ್ಳೋದು ಬೇಡ. ಎಕ್ಸಾಮ್ ಅಲ್ಲಿ ನಿಮ್ಗೆ ಯಾವ್ದೆಲ್ಲ ಪ್ರಶ್ನೆ ಗೊತ್ತಿದೆಯೋ ಎಕ್ಸಾಮ್ ಅಲ್ಲಿ ಅದನ್ನೆಲ್ಲ ಮೊದ್ಲು ಮುಗಿಸ್ಬಿಡಿ, ಆಮೇಲೆ ಲಾಸ್ಟ್ ಅಲ್ಲಿ ಯಾವ್ದು ಸ್ವಲ್ಪ ಯೋಚನೆ ಮಾಡ್ಬೇಕು ಆ ತರ ಪ್ರಶ್ನೆಗಳನ್ನ ಸಾಲ್ವ್ ಮಾಡಿ. ಸರಿನಾ? ಸೊ ಇಲ್ಲೂ ಕೂಡ ನೋಡೋಣ ಹೇಗ್ ಬರ್ತಿದೆ ಅಂತ. ಸೊ ಇಲ್ಲಿ ಕ್ವೆಶನ್ ಮಾರ್ಕ್ ಇರೋದ್ರಿಂದ ಇದನ್ನ ನೋಡೋದ್ ಬೇಡ, ಮೊದ್ಲು ಇದನ್ನ ನೋಡೋಣ. ಸೊ ಇಲ್ಲಿ ಲಾಸ್ಟ್ ನಂಬರ್ ಏನು ಸ್ವಲ್ಪ ದೊಡ್ಡದಾಗಿದೆ, ಸರಿಯಲ್ಲ? ಸೊ ಇಲ್ಲಿ ಕ್ವೆಶನ್ ಮಾರ್ಕ್ ಕೊಟ್ಟಿರೋದ್ರಿಂದ ನಾವು ಇದನ್ನ ಕಂಡುಕೊಡಕ್ಕೆ ನೋಡೋಣ. ಈ 3 ನಂಬರ್ನ ಸೇರಿಸಿ ಈ ಲಾಸ್ಟ್ ನಂಬರ್ ಹೇಗ್ ಬರುತ್ತೆ ಅಂತ ನೋಡೋಣ. ಯಾಕೆ ಈ 3 ನಂಬರ್ ಅನ್ನ ಸೇರಿಸಿ ಲಾಸ್ಟ್ ನಂಬರ್ ಬರ್ಬೇಕು, ಅದಕ್ಕೆ. ಸರಿನಾ? ಸೊ ಹೇಗ್ ಬರುತ್ತೆ 19 ಇಲ್ಲಿಂದ ಇಲ್ಲಿಗೆ? ಸೊ 4 + 6 ಏನು 10 ಆಗುತ್ತಾ? 10 ನ ಡಬಲ್ ಮಾಡಿ 10 × 2 ಮಾಡಿದ್ರೆ 20 ಬರುತ್ತೆ. ಸೊ ಈ ನಂಬರ್ನ ಮೈನಸ್ ಮಾಡಿದ್ರೆ 19 ಬರ್ತಿದೆ. ಸೊ ಇದು ಒಂದು ಲಾಜಿಕ್ ಬರ್ತಿದೆ ಇಲ್ಲಿ. ಸರಿನಾ? ಸೊ ಏನು 4 + 6 × 2 - 1. ಸರಿನಾ? ಸೊ ಇಲ್ಲೂ ಅದನ್ನೇ ಟ್ರೈ ಮಾಡೋಣ. 9 + 7 × 2 - 3 ಬರ್ತಿದ್ಯಾ? 9 + 7 ಏನ್ ಬಂತು? 16. 16 × 2 32. 32 - 3 ಏನ್ ಬರ್ತಿದೆ? 27 ಬರ್ತಿದೆ. ಬಟ್ ಇಲ್ಲೇನಿದೆ 5 ಇದೆ. ಸರಿನಾ? ಸೊ ಇದನ್ನ 1 ಕ್ಯೂಬ್ ಅಂತ ಬರ್ಕೊಂಡ್ರೆ ನಾವು ಚೇಂಜ್ ಮಾಡ್ಕೋಬಹುದು. 1 ಅನ್ನ 1 ಸ್ಕ್ವೇರ್ ಮಾಡ್ಕೋಬಹುದು, 1 ಕ್ಯೂಬ್ ಮಾಡ್ಕೋಬಹುದು, ಎಲ್ಲ ಸೇಮ್ ಅಲ್ಲ, 1 ಅನ್ನ ಹೇಗಾದ್ರೂ ಬರ್ಕೋಬಹುದು. ಸೊ ಇಲ್ಲಿ 3 ಕ್ಯೂಬ್ ಮಾಡಿದ್ರೆ ಅವಾಗ ಏನ್ ಬರುತ್ತೆ? 32 - 27 ಅವಾಗ 5 ಬರ್ತಿದ್ಯಾ? ಓಕೆ, ಈ ಲಾಜಿಕ್ ವರ್ಕ್ ಆಗ್ತಿದೆ ಇಲ್ಲಿ. ಸೊ ಇಲ್ಲೂ ಅದನ್ನೇ ಮಾಡಿ ಆಪ್ಷನ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡೋಣ. ಸೊ 8 + 6 × 2 - 2 ಕ್ಯೂಬ್ ಮಾಡ್ಕೋಬೇಕು. ಸರಿನಾ? ಸೊ 8 + 6 ಏನು 14. 14 × 2 ಏನು 28. 28 - 2 ಕ್ಯೂಬ್ ಏನು 8. ಸೊ ಇಲ್ಲಿ 20 ಅಂತ ಬರ್ತಿದೆ. ಸೊ ನಮ್ಮ ಆಪ್ಷನ್ ಅಲ್ಲಿ 20 ಇದೆ. ಎಲ್ಲ ಮೂರಕ್ಕೂ ಇದಕ್ಕೂ ಒಂದೇ ಲಾಜಿಕ್ ಅಪ್ಲೈ ಆಗ್ತಿದೆ. ಆಪ್ಷನ್ ಕೂಡ ಇದೆ. ಸೊ ಅದೇ ಆಪ್ಷನ್ ನಮ್ಗೆ ಸರಿ ಆಗಿರ್ಬೇಕು. ಸೊ ಅಕಸ್ಮಾತ್ 20 ಇಲ್ಲ ಅಂದ್ರೆ ಆಪ್ಷನ್, ನಾವು ಬೇರೆ ಯಾವ್ದಾದ್ರು ಲಾಜಿಕ್ ಚೆಕ್ ಮಾಡ್ಬೇಕಾಗುತ್ತೆ. ಸೊ ನನಗ್ ಬಂದಿದ್ದ ಆನ್ಸರ್ ಆಪ್ಷನ್ ಅಲ್ಲೇ ಇಲ್ಲ ಮ್ಯಾಮ್ ಅಂತ ಆಪ್ಷನ್ ಎಲ್ಲ ತಪ್ಪು ಕೊಟ್ಟಿದ್ದಾರೆ ಅನ್ಕೋಬೇಕಾ? ಇಲ್ಲ, ಹಾಗ ಅನ್ಕೋಬಾರ್ದು. ಬೇರೆ ಯಾವ್ದಾದ್ರು ಲಾಜಿಕ್ ಯೂಸ್ ಆಗ್ತಿದ್ಯಾ ಅಂತ ನೋಡ್ಬೇಕು ಫಿಗರ್ ಅಂಡ್ ನಂಬರ್ ರಿಲೇಶನ್ಶಿಪ್ ಅಲ್ಲಿ. ಸರಿನಾ? ಓಕೆ, ನೆಕ್ಸ್ಟ್ ಕ್ವೆಶನ್ ಅನ್ನ ನೋಡಿ. ಇಲ್ಲಿ ಚಿತ್ರಾನ ನೋಡಿದ್ರೆ ಏನ್ ಅನ್ಸ್ತಿದೆ? ಈ ಟ್ರಯಾಂಗಲ್ ಗೆ ಒಂದು ಸಂಬಂಧ, ಯಾವ್ದಾದ್ರು ಒಂದು ರಿಲೇಶನ್ಶಿಪ್ ಇರಬೇಕು ಅನ್ಸ್ತಿದೆ ನಂಗೆ. ಸರಿನಾ? ಸೊ ಯಾವ ತರ ರಿಲೇಶನ್ಶಿಪ್ ಇದೆ ಅಂತ ನೋಡ್ಬೇಕು. ಸೊ ಇಲ್ಲಿ 11 ಹೇಗ್ ಬರುತ್ತೆ? 3 ಮತ್ತೆ 4 ಅನ್ನ ಕಂಬೈನ್ ಮಾಡಿದ್ರೆ ಹೇಗ್ ಬರುತ್ತೆ? ಸೊ 3 × 2 + 4 ಮಾಡ್ಬೋದಾ? ಸೊ 6 + 4 ಏನಾಗ್ತಿದೆ? 10 ಆಗ್ತಿದೆ. ಸೊ ಇಲ್ಲಿ 11 ಬರ್ತಿಲ್ಲ. ಬೇರೆ ಏನ್ ಮಾಡ್ಬೋದು? ಸೊ ನನ್ಗೆ ಆಲ್ರೆಡಿ ಲಾಜಿಕ್ ಗೊತ್ತಿದೆ, ಸೊ ನಂಗೆ ಈಸಿ ಅನ್ಸುತ್ತೆ. ನಾನು ಯಾಕೆ ಟ್ರೈ ಮಾಡ್ತಿದ್ದೀನಿ? ಯಾಕಂದ್ರೆ ನಿಮ್ ಎಕ್ಸಾಮ್ ಅಲ್ಲಿ ನಿಮ್ಗೆ ಲಾಜಿಕ್ ಗೊತ್ತಿರಲ್ಲ, ನೀವು ಕೂಡ ಟ್ರೈ ಮಾಡ್ಬೇಕು. ಸೊ ಅದಕ್ಕೆ ನಾನು ಹೇಗ್ ಟ್ರೈ ಮಾಡೋದು ಅಂತ ತೋರಿಸ್ತಿದ್ದೀನಿ. ಸರಿನಾ? ಸೊ ಮತ್ತೆ ಬೇರೆ ಹೇಗಾದ್ರೂ ಬರುತ್ತಾ? 4 × 2 8. 8 + 3 ಬರ್ತಿದೆ. ಸೊ 4 × 2 + 3 8 + 3 11 ಬರ್ತಿದೆ. ಇಲ್ಲಿ ಬಂತು.
ಆಮೇಲೆ ಅದನ್ನೇ ಮಾಡೋಣ ಇಲ್ಲೂ ಕೂಡ 4 ಇಂಟು 2 ಮಾಡೋಣ ಪ್ಲಸ್ 8 ಮಾಡೋಣ. ಸೊ ಇಲ್ಲೂ ಕೂಡ 16 ಬರ್ತಿದೆ, ಸರಿನಾ? ಕ್ಲಾಕ್ ವೈಸ್ ಗಡಿಯಾರದ ದಿಕ್ಕಿನಲ್ಲಿ ಎರಡನೇ ನಂಬರ್ನ ಇಂಟು 2 ಮಾಡ್ತಿದೀವಿ. ಸೊ ಇಲ್ಲಿ 4 ಇಂಟು 2 ಮಾಡೋಣ ಪ್ಲಸ್ 13 ಬರ್ತಿದ್ಯಾ? 8 ಪ್ಲಸ್ 13 ಎಷ್ಟಾಗುತ್ತೆ? 21. ಇಲ್ಲೂ ಕೂಡ ಬರ್ತಿದೆ, ಸರಿನಾ? ಓಕೆ, ಇದು ಬಂತು. ಸೊ 4 ಇಂಟು 2 ಪ್ಲಸ್ 13 21 ಬಂತು. ಇಲ್ಲೂ ಕೂಡ 6 ಇಂಟು 2 ಪ್ಲಸ್ 8 ಮಾಡಿದ್ರೆ ಆಪ್ಷನಲ್ ಬರ್ತಿದ್ಯಾ? ಸೊ 12 ಪ್ಲಸ್ 8 ಎಷ್ಟು? 20. ಸೊ 20 ನಮ್ಮ ಆಪ್ಷನ್ ಅಲ್ಲಿ ಬರ್ತಿದೆ. ಸೊ 20 ನಮ್ಮ ಆನ್ಸರ್ ಆಗಿರ್ಬೋದು ಇಲ್ಲಿ, ಸರಿನಾ? ಮತ್ತೆ ಇದನ್ನ ಈ ತರ ನೋಡಿದ್ರೆ, ಈ ಲಾಜಿಕ್ ಅನ್ನ ಯೂಸ್ ಮಾಡಿ ನೋಡಿದ್ರೆ ನಮ್ಗೆ ಆನ್ಸರ್ 20 ಬರ್ತಿದೆ. ಬಟ್ ಇನ್ನೊಂದು ಲಾಜಿಕ್ ಕೂಡ ಯೂಸ್ ಮಾಡ್ಬೋದು ಇಲ್ಲಿ. ಸೊ ಕೆಲವೊಂದ್ಸತಿ ನೀವು ಸಾಲ್ವ್ ಮಾಡಿದ್ರು ಪ್ರಶ್ನೆನ ಎಕ್ಸಾಮಿನರ್ ಬೇರೆ ತರ ಲಾಜಿಕ್ ಅನ್ನ ಯೂಸ್ ಮಾಡಿರ್ಬೋದು. ಇಲ್ಲಿ ಈ ಲಾಜಿಕ್ ಕೂಡ ಸರಿ ಇದೆ, ಬಟ್ ಎಕ್ಸಾಮಿನರ್ ನ ಲಾಜಿಕ್ ಬೇರೆ ಇರ್ಬೋದು, ಸರಿಯಲ್ಲ? ಸೊ ಅವಾಗ ಏನು ಮಾಡಕ್ಕಾಗಲ್ಲ ನಾವು, ಆನ್ಸರ್ ಕೆಲವೊಂದ್ಸತಿ ತಪ್ಪಾಗುತ್ತೆ, ಸರಿನಾ? ಸೊ ನಮ್ಮ ಲಾಜಿಕ್ ಏನಾಗಿತ್ತು? ಗಡಿಯಾರದ ದಿಕ್ಕಿನಲ್ಲಿ ಹೋಗ್ಬೇಕಾಗಿತ್ತು. ಗಡಿಯಾರದ ದಿಕ್ಕಿನಲ್ಲಿ ಹೋಗಿ ಎರಡನೇ ನಂಬರ್ನ ಇಂಟು 2 ಮಾಡ್ಬೇಕಿತ್ತು, ಪ್ಲಸ್ ಒಂದನೇ ನಂಬರ್ಗೆ ಆಡ್ ಮಾಡ್ಬೇಕಾಗಿತ್ತು. ಇಲ್ಲಿ 4 ಇಂಟು 2 ಮಾಡಿದ್ವಿ, ಇಲ್ಲಿ ಕೂಡ 4 ಇಂಟು 2 ಮಾಡಿದ್ವಿ, 8 ಪ್ಲಸ್ 13 ಬಂತು. ಇಲ್ಲಿ 6 ಇಂಟು 2 ಮಾಡಿದ್ವಿ, 12 ಪ್ಲಸ್ 8 20 ಆನ್ಸರ್ ಬಂತು. ಬಟ್ ಇನ್ನೊಂದು ಮೆಥಡ್ ಯಾವುದು? ಸೊ ಫಸ್ಟ್ ಮೆಥಡ್ ಏನ್ ಮಾಡಿದ್ವಿ? 3 ಪ್ಲಸ್ 4 ಇಂಟು 2 ಈಕ್ವಲ್ ಟು 3 ಪ್ಲಸ್ 8 11 ಬಂತು. ಆಮೇಲೆ 8 ಪ್ಲಸ್ 4 ಇಂಟು 2 8 ಪ್ಲಸ್ 8 16 ಬಂತು. ಆಮೇಲೆ 13 ಪ್ಲಸ್ 4 ಇಂಟು 2 13 ಪ್ಲಸ್ 8 ಏನ್ ಬರ್ತಿದೆ? 21 ಬಂತು. ಆಮೇಲೆ 8 ಪ್ಲಸ್ 6 ಇಂಟು 2, ಸೊ 8 ಪ್ಲಸ್ 12 20 ಬರ್ತಿದೆ. ಸೊ ಇದ್ರ ಪ್ರಕಾರ 20 ಆನ್ಸರ್ ಬಂತು. ಸೊ ಇನ್ನೊಂದು ಮೆಥಡ್ ಕೂಡ ಇದೆ. ಇನ್ನೊಂದು ಮೆಥಡ್ ಹೇಗೆ ನೋಡಿ. ಇಲ್ಲಿ ನೋಡಿ, 8 ಇಂಟು 2 ಪ್ಲಸ್ 4 ಸ್ಕ್ವೇರ್ ಏನ್ ಬರ್ತಿದೆ? ಡಿವೈಡೆಡ್ ಬೈ 2. ಸೊ ಇದನ್ನ 8 ಇಂಟು 2 ಮಾಡೋಣ, ಏನ್ ಬಂತು? 16. 4 ಸ್ಕ್ವೇರ್ ಮಾಡಿದ್ರೆ ಏನ್ ಬರುತ್ತೆ? ಮತ್ತೆ 16, ಸರಿನಾ? ಸೊ 16 ಪ್ಲಸ್ 16 32. 32 ಡಿವೈಡೆಡ್ ಬೈ 2 ಮಾಡ್ತಿದೀವಿ, ಮತ್ತೆ 16 ಬರುತ್ತೆ, ಸರಿನಾ? ಆಮೇಲೆ ಇಲ್ಲೂ ಅದನ್ನೇ ಮಾಡೋಣ. ಏನ್ ಮಾಡ್ಬೇಕು? 3 ಇಂಟು 2 ಪ್ಲಸ್ 4 ಸ್ಕ್ವೇರ್ ಡಿವೈಡೆಡ್ ಬೈ 2 ಮಾಡ್ಬೇಕು. ಸೊ ಹೇಗ್ ಮಾಡಿದ್ವಿ? ಇಲ್ಲಿ 8 ಇಂಟು 2 ಪ್ಲಸ್ 4 ಸ್ಕ್ವೇರ್ ಡಿವೈಡೆಡ್ ಬೈ 2. ಇಲ್ಲಿ 3 ಇಂಟು 2 3 ಇಂಟು 2 ಪ್ಲಸ್ 4 ಸ್ಕ್ವೇರ್ ಡಿವೈಡೆಡ್ ಬೈ 2. ಇಲ್ಲಿ 13 ಇಂಟು 2 ಪ್ಲಸ್ 4 ಸ್ಕ್ವೇರ್ ಡಿವೈಡೆಡ್ ಬೈ 2, ಸರಿನಾ? ಏನ್ ಬರ್ತಿದೆ ಆನ್ಸರ್ ಇಲ್ಲಿ? 3 ಇಂಟು 2 6 ಆಗ್ಬೇಕು. 6 ಪ್ಲಸ್ 4 ಸ್ಕ್ವೇರ್, 4 ಸ್ಕ್ವೇರ್ ಅಂದ್ರೆ 16. 16 ಪ್ಲಸ್ 6 ಏನಾಗ್ಬೇಕು? 22. 22 ಬೈ 2 11 ಬರ್ತಿದ್ಯಾ? ಸರಿ ಬರ್ತಿದೆ. ಇಲ್ಲಿ 8 ಇಂಟು 2 16. 16 ಪ್ಲಸ್ 4 ಸ್ಕ್ವೇರ್, 4 ಸ್ಕ್ವೇರ್ ಅಂದ್ರೆ 16. 16 ಪ್ಲಸ್ 16 32. 32 ಬೈ 2 ಇಲ್ಲೂ ಕೂಡ 16 ಬರ್ತಿದೆ ಆನ್ಸರ್, ಸರಿನಾ? ಆಮೇಲೆ ಇಲ್ಲಿ 13 ಇಂಟು 2 ಏನು? 26. 26 ಪ್ಲಸ್ 16, 4 ಸ್ಕ್ವೇರ್ ಅಂದ್ರೆ 16 ಅಲ್ಲ? ಸೊ 26 ಪ್ಲಸ್ 16 ಬೈ 2. 26 ಪ್ಲಸ್ 16 ಎಷ್ಟು? 42. 42 ಬೈ 2 21 ಬರ್ತಿದೆ. ಸೊ ಇಲ್ಲೂ ಕೂಡ ಅದೇ ಲಾಜಿಕ್ ಅನ್ನ ಯೂಸ್ ಮಾಡಿದ್ರೆ ಏನ್ ಮಾಡ್ಬೇಕು? 8 ಇಂಟು 2 ಪ್ಲಸ್ 6 ಸ್ಕ್ವೇರ್ ಡಿವೈಡೆಡ್ ಬೈ 2 ಅಂತ ಮಾಡ್ಬೇಕು, ಸರಿನಾ? ಸೊ 8 ಇಂಟು 2 ಏನು? 16. 16 ಪ್ಲಸ್ 6 ಸ್ಕ್ವೇರ್ ಏನು? 36. ಸೊ 36 ಬೈ 2 ಮಾಡಿದ್ರೆ 36 ಪ್ಲಸ್ 16 ಏನಾಗುತ್ತೆ? 52. 52 ಬೈ 2 ಏನಾಗುತ್ತೆ?
ಎರಡು ಎರಡ್ಲಿ 4, 2 6ಲಿ 52 ಸರಿನಾ. ಸೊ ಈ ತರ ಮಾಡಿದ್ರೆ ಆನ್ಸರ್ ಏನ್ ಬರ್ತಿದೆ, ಆನ್ಸರ್ 26 ಬರ್ತಿದೆ ಸರಿನಾ. ಸೊ ಫಸ್ಟ್ ಮೆಥಡ್ ಅಲ್ಲಿ 20 ಬಂತು, ಸೆಕೆಂಡ್ ಮೆಥಡ್ ಅಲ್ಲಿ 26 ಬಂತು. ಸೊ ನಾವು ಎರಡು ಕಡೆ ಯೂಸ್ ಮಾಡಿರೋ ಲಾಜಿಕ್ ಸರಿಯಾಗೇ ಇದೆ, ಎಲ್ಲಾನು ಸರಿ ಹೊಂದುತ್ತಿದೆ. ಬಟ್ ಒಂದ್ ಮೆಥಡ್ ಅಲ್ಲಿ ಒಂದ್ ಆನ್ಸರ್ ಬರ್ತಿದೆ, ಇನ್ನೊಂದು ಮೆಥಡ್ ಅಲ್ಲಿ ಇನ್ನೊಂದು ಆನ್ಸರ್ ಬರ್ತಿದೆ. ಸೊ ಹಾಗಂತ ಒಂದ್ ಆಪ್ಷನ್ ತಪ್ಪು ಇನ್ನೊಂದು ಆಪ್ಷನ್ ಸರಿ ಅಂತ ಹೇಳಕ್ಕಾಗುತ್ತಾ? ಇಲ್ಲ. ಸೊ ಕೆಲವೊಂದ್ಸತಿ ಪ್ರಶ್ನೆಗಳು ಹೀಗೂ ಇರುತ್ತೆ. ನೀವು ಯಾವ ಲಾಜಿಕ್ ಅನ್ನ ಯೂಸ್ ಮಾಡಿದಿರಾ ಅದು ನಿಮ್ಗೆ ಗೊತ್ತಿರ್ಬೇಕು. ಆ ಲಾಜಿಕ್ ನ ಪ್ರಕಾರ ಯಾವ ಆನ್ಸರ್ ಬರ್ತಿದ್ಯೋ ಅದನ್ನ ನೀವು ಮಾರ್ಕ್ ಮಾಡಿ ಇಡಿ ಸರಿನಾ. ಸೊ ಕ್ವೆಶ್ಚನ್ ಕೊಡುವಾಗ ಆಂಬಿಗ್ವಿಟಿ ಇರಬಾರ್ದು, ಅಂದ್ರೆ ಆನ್ಸರ್ ಯಾವ ತರ ಮಾಡಿದ್ರು ಆನ್ಸರ್ ಒಂದೇ ಬರ್ಬೇಕು, ಆ ತರ ಪ್ರಶ್ನೆ ಕೊಡ್ಬೇಕು. ಬಟ್ ಕೆಲವೊಂದ್ಸತಿ ಈ ತರ ಆಗ್ಬಿಡುತ್ತೆ, ಯಾಕಂದ್ರೆ ಎಲ್ಲ ಆಂಗಲ್ ಇಂದಾನು ಪ್ರಶ್ನೆ ಕೊಡೋರು ಯೋಚನೆ ಮಾಡಿರಲ್ಲ ಕೆಲವೊಂದ್ಸತಿ ಸರಿನಾ. ಸೊ ಇದಿಷ್ಟ ಅರ್ಥ ಆದ್ರೆ ನೆಕ್ಸ್ಟ್ ಕ್ವೆಶ್ಚನ್ಗೆ ಹೋಗೋಣ. ಇಲ್ಲಿ ಈ ನಂಬರ್ ದೊಡ್ಡದಾಗಿದೆ ಸರಿಯಲ್ಲ, ಈ ಎರಡು ನಂಬರ್ಗೆ ಕಂಪೇರ್ ಮಾಡಿದ್ರೆ ಈ ನಂಬರ್ ದೊಡ್ಡದಾಗಿದೆ. ಸೊ ಈ ಎರಡು ನಂಬರ್ ಅನ್ನ ಸೇರಿಸಿ ಈ ನಂಬರ್ ಹೇಗ್ ಬರುತ್ತೆ ಅಂತ ನೋಡ್ಬೇಕು ಸರಿನಾ. ಓಕೆ, ಸೊ ಹೇಗ್ ಬರ್ತಿದೆ, 15 13 ಎರಡು ಕೂಡ್ಸಿದ್ರೆ ಏನಾಗುತ್ತೆ, 15 + 13 28 ಆಗ್ತಿದ್ಯಾ. ಸೊ 28 ಅನ್ನ ಯಾವ್ದಾದ್ರು ನಂಬರ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ 84 ಬರುತ್ತಾ ನೋಡೋಣ. ಸೊ 30 × 3 90ನಾ, 28 90 84 90ಗೆ ಹತ್ರವಾಗಿದೆ. ಸೊ 28 × 3 ಮಾಡಿ ನೋಡಿದ್ರೆ 84 ಬರುತ್ತಾ, 4 8. ಸೊ ಒಂದ್ ಅಂದಾಜಾಗಿ ನೋಡ್ಬೇಕು, 28 30ಗೆ ಹತ್ರ ಇದೆ, 84 90ಗೆ ಹತ್ರ ಇದೆ, 30 × 3 ಏನು 90. ಸೊ 28 × 3 84 ಬರುತ್ತಾ ಅಂತ ನೋಡ್ಬೇಕು ಸರಿನಾ. ಸೊ ಇಲ್ಲಿ ಬಂತು 28 × 3 ಏನು 84 ಆನ್ಸರ್ ಬರ್ತಿದೆ. ಸೊ ಇಲ್ಲೂ ಅದೇ ಯೂಸ್ ಆಗುತ್ತೆ ನೋಡೋಣ. 36 + 54 ಏನಾಗ್ಬೇಕು, 90 ಬರ್ತಿದೆ. ಸೊ 90 × 3 9 3s 9 3 27, 90 × 3 270. ಇಲ್ಲೂ ಅದೇ ಯೂಸ್ ಆಗ್ತಿದೆ. ಸೊ ಇಲ್ಲೂ ಅದೇ ಮಾಡೋಣ, ಆಪ್ಷನ್ ಇದೆಯಾ ಇಲ್ವಾ ಅಂತ ನೋಡೋಣ. ಸೊ 45 + 63 ಏನಾಗ್ಬೇಕು, 108. 108 × 3, ಇಲ್ಲೂ 3 × 3, ಇಲ್ಲೂ × 3, ಇಲ್ಲೂ ಏನ್ ಮಾಡ್ಬೇಕು, ಇಲ್ಲೂ ಕೂಡ × 3ನೇ ಮಾಡ್ಬೇಕು. ಸೊ ಎಷ್ಟಾಗುತ್ತೆ, 324 ಸರಿನಾ, 324. 108 × 3, 8 3s 24, 2 carry 2 3. ಸೊ 324 ಆಗ್ಬೇಕು, ಆಪ್ಷನ್ ಡಿ ಸರಿನಾ. ಇದು ಈಸಿ ಇದೆ ಪ್ರಶ್ನೆ. ನೆಕ್ಸ್ಟ್ ಕ್ವಶನ್ ಅನ್ನ ನೋಡಿ, ಕ್ವಶನ್ ಮಾರ್ಕ್ ಎಲ್ಲಿ ಕೊಟ್ಟಿದ್ದಾರೆ, ಇಲ್ಲಿ ಕೊಟ್ಟಿದ್ದಾರೆ ಕ್ವಶನ್ ಮಾರ್ಕ್. ಸೊ ಈ ಎರಡು ನಂಬರ್ ಅನ್ನ ಕಂಬೈನ್ ಮಾಡಿ ಆನ್ಸರ್ ಇಲ್ಲಿ ಬರ್ಬೇಕು ಸರಿಯಲ್ಲ. ಸೊ ಹೇಗ್ ಬರುತ್ತೆ ನೋಡೋಣ, ಇದನ್ನ ನೋಡೋಣ ಮೊದಲು. ಸೊ ಇಲ್ಲಿ ಇದನ್ನ ಎರಡನ್ನು ಆಡ್ ಮಾಡಿ ನೋಡೋಣ ಮೊದಲು. ಸೊ ಆಡ್ ಮಾಡೋಣ, 68 + 27 ಏನ್ ಬರ್ತಿದೆ, 95 ಬರ್ತಿದೆ ಸರಿನಾ. ಈಗ 95 ನ ನೋಡಿದ ತಕ್ಷಣ ಏನ್ ಅನ್ಸ್ತಿದೆ ನಂಗೆ, 95 19 × 5 95 ಅಂತ ಅನ್ಸ್ತಿದೆ ಸರಿಯಲ್ಲ. ನಮ್ಗೆ 19 ಟೇಬಲ್ ಗೊತ್ತಿದ್ರೆ 19 95. ಸೊ 95 ಅನ್ನ 5 ಇಂದ ಡಿವೈಡ್ ಮಾಡೋಣ, ಏನ್ ಬರುತ್ತೆ 19 ಬರುತ್ತೆ. ಈಗ ಅದನ್ನ ಇಲ್ಲೂ ಮಾಡಿ ನೋಡೋಣ. 84 + 51 ಏನಾಗಿರ್ಬೇಕು, 80 + 50 130, 135. 135 ಅನ್ನ 5 ಇಂದಾನೆ ಡಿವೈಡ್ ಮಾಡೋಣ ಮತ್ತೆ ನೋಡೋಣ. 5 2s 5 7s 35. ಇಲ್ಲೂ ಕೂಡ ವರ್ಕ್ ಆಗ್ತಿದೆ. ಸೊ ಮೊದಲನೇ ಮೆಥಡ್ ವರ್ಕ್ ಆದ್ರೆ ನಾವು ಫುಲ್ ಖುಷಿ ಅಲ್ಲ, ಬೇರೆ ಮೆಥಡ್ ನೋಡ್ಬೇಕಾಗಿಲ್ಲ. ಸೊ ಇಲ್ಲೂ ಅದನ್ನೇ ಟ್ರೈ ಮಾಡೋಣ. 62 + 43 ಏನ್ ಬರ್ಬೇಕು, 105. ಸೊ 105 ಅನ್ನ 5 ಇಂದ ಡಿವೈಡ್ ಮಾಡಿದ್ರೆ ಏನ್ ಬರುತ್ತೆ, 21. ಸೊ 21 ಆಪ್ಷನಲ್ ಇರೋದ್ರಿಂದ ಆನ್ಸರ್ ಬಂತು. ಅದೇ ಮೆಥಡ್ ವರ್ಕ್ ಆಯ್ತು. ವರ್ಕ್ ಆಗಿಲ್ಲ ಅಂದ್ರೆ ಏನ್ ಮಾಡ್ಬೇಕು, ಬೇರೆ ಮೆಥಡ್ ಟ್ರೈ ಮಾಡ್ಬೇಕು ಸರಿನಾ. ನೆಕ್ಸ್ಟ್ ಕ್ವೆಶ್ಚನ್, ಇಲ್ಲಿರೋ ನಂಬರ್ ಈ ಮೂರು ನಂಬರ್ ಅನ್ನ ಸೇರಿಸಿ ಹೇಗ್ ಬರ್ತಿದೆ ಅಂತ ನೋಡ್ಬೋದು. ಅಥವಾ ಈ ಎರಡು ನಂಬರ್ ಅನ್ನ ಸೇರಿಸಿ ಈ ನಂಬರ್ ಬರ್ತಿದ್ಯಾ, ಈ ಎರಡು ನಂಬರ್ ಅನ್ನ ಸೇರಿಸಿ ಈ ನಂಬರ್ ಬರ್ತಿದ್ಯಾ.
ಇದು ಎರಡನ್ನ ಸೇರಿಸಿ ಇದು ಬರ್ತಿದ್ಯಾ? ಸೊ ಬೇರೆ ಬೇರೆ ಕಡೆಯಿಂದ ಆಂಗಲ್ ಇಂದ ಹೇಗೆ ಯೋಚನೆ ಮಾಡ್ಬೋದು ಅಂತ ನೋಡ್ಬೋದು, ಸರಿನಾ? ಸೊ ಇಲ್ಲಿ ನೋಡಿ, ಈ ಎರಡು ಕಂಬೈನ್ ಮಾಡಿದ್ರೆ ಹೇಗಾದ್ರೂ ಇದು ಬರ್ತಿದ್ಯಾ? ಇಲ್ಲ, ಬರ್ತಿಲ್ಲ. ಸೊ ಇದನ್ನ ಎರಡನ್ನು ನೋಡೋಣ. ಸೊ 13 17ರಿಂದ ಕಳೆದ್ರೆ ಏನ್ ಬರುತ್ತೆ? 17 ಮೈನಸ್ 13 ಏನ್ ಬರ್ತಿದೆ? 4 ಬರ್ತಿದೆ. ಇಲ್ಲಿ 18 ಮೈನಸ್ 14 ಏನ್ ಬರ್ತಿದೆ? 18 ಮೈನಸ್ 14, ಇಲ್ಲೂ 4 ಬರ್ತಿದೆ. ಆಮೇಲೆ 16 ಮೈನಸ್ 12 ಇಲ್ಲೇನ್ ಬರ್ತಿದೆ? 4. ಸೊ ಎಲ್ಲ ಕಡೆ 4 4 4 ಬರ್ತಿದ್ಯಾ? 4 4 4. ಸೊ 3 ಕಡೆ 4 ಪ್ಲಸ್ 4 ಪ್ಲಸ್ 4 ಏನಾಗ್ತಿದೆ? 12 ಆಗ್ತಿದೆ. ಸೊ ಮಧ್ಯದಲ್ಲಿರೋ ನಂಬರ್ ಬರ್ತಿದೆ ಇಲ್ಲಿ. ಓಕೆ, ಸೊ ಇದು ಇಷ್ಟು ಯೂಸ್ ಆಯ್ತು. ಇಲ್ಲೂ ಅದೇ ಆಗುತ್ತಾ ನೋಡೋಣ, ಆಪ್ಷನ್ ಬರ್ತಿದ್ಯಾ ಇಲ್ಲ ಅಂತ ನೋಡೋಣ. ಸೊ 24 ಮೈನಸ್ 19 ಏನ್ ಬರ್ಬೇಕು? 24 ಮೈನಸ್ 19 5 ಬರ್ತಿದೆ. ಇಲ್ಲಿ 23 ಮೈನಸ್ 18 5 ಬರ್ತಿದೆ. 25 ಮೈನಸ್ 20 ಕೂಡ 5 ಬರ್ತಿದೆ. ಸೊ 5 ಪ್ಲಸ್ 5 ಪ್ಲಸ್ 5 15. ಆಪ್ಷನ್ ಇದೆಯಾ? ಆಪ್ಷನ್ ಇದೆ. ಸೊ ನಮ್ಮ ಲಾಜಿಕ್ ಸರಿಯಾಗಿದೆ. ಆಪ್ಷನ್ ಸಿ ಸರಿಯಾದ ಉತ್ತರ, ಸರಿನಾ? ಓಕೆ, ನೆಕ್ಸ್ಟ್ ಕ್ವೆಶನ್ ಅನ್ನ ನೋಡಿ. ನೆಕ್ಸ್ಟ್ ಕ್ವೆಶನ್ ಅಲ್ಲಿ ಇದನ್ನ ಕಂಡ್ಕೋಬೇಕು. ಸೊ ಅದನ್ನ ಹೇಗ್ ಕಂಡ್ಕೊಳ್ಳೋದು? ಈ ತರ ನೋಡ್ಬೋದಾ ರಿಲೇಶನ್ಶಿಪ್ ಅನ್ನ, ಅಥವಾ ಬೇರೆ ಯಾವ ತರ ನೋಡ್ಬೋದು? ಈ ತರ ಕೂಡ ನೋಡ್ಬೋದು. ಅಡ್ಡ ಸಾಲಿನಲ್ಲಿ ನೋಡ್ಬೋದು, ರೋಸ್ ಅಲ್ಲಿ ನೋಡ್ಬೋದು, ಅಥವಾ ಕಾಲಮ್ಸ್ ಅಲ್ಲಿ ಕೂಡ ನೋಡ್ಬೋದು, ಕಂಬ ಸಾಲಿನಲ್ಲಿ ಕೂಡ ನೋಡ್ಬೋದು. ಸೊ ಈಗ ನೋಡೋಣ ಹೇಗ್ ಬರ್ತಿದೆ ಅಂತ. ಸೊ ಇಲ್ಲಿ ಕ್ವೆಶನ್ ಅನ್ನ ನೋಡಿದ್ರೆ ಇದ್ ಎರಡನ್ನು ಕಂಬೈನ್ ಮಾಡಿ ಹೇಗಾದ್ರೂ 21 ಬರ್ತಿದ್ಯಾ? ಸೊ 8 ಇಂಟು 3 ಮೈನಸ್ 3 ಮಾಡಿದ್ರೆ 21 ಬರ್ತಿದೆ, ಸರಿನಾ? ಆಮೇಲೆ 6 ಇಂಟು 5, ಹಾ ಇದು ಬರ್ತಿದೆ ನೋಡಿ. 6 ಇಂಟು 5 ಮೈನಸ್ 5 ಮಾಡಿದ್ರೆ 25 ಬರ್ತಿದೆ. ಆಮೇಲೆ 12 ಇಂಟು 2 ಮೈನಸ್ 2 ಮಾಡಿದ್ರೆ ಆಪ್ಷನ್ ಇದೆಯಾ? 24 ಮೈನಸ್ 2 22. ಸೊ 22 ಆಪ್ಷನ್ ಅಲ್ಲಿ ಇದೆ. ಸೊ ನಾವು ಅಡ್ಡ ಸಾಲಿನಲ್ಲಿ ಮಾಡಿದಾಗ್ಲೇ ನಮ್ಗೆ ಉತ್ತರ ಬಂತು. ಆಪ್ಷನ್ ಸಿ 22 ಆಗಿರ್ಬೋದು. ಸೊ ಹೇಗ್ ಬಂತು ಆನ್ಸರ್? 8 ಇಂಟು 3 ಮೈನಸ್ 3, 6 ಇಂಟು 5 ಮೈನಸ್ 5, ಆಮೇಲೆ 12 ಇಂಟು 2 ಮೈನಸ್ 2 ಬಂತು 21, 25 ಮತ್ತೆ 22. ಸೊ ಅಡ್ಡ ಸಾಲಿನಲ್ಲಿ ಮಾಡಿದಾಗ್ಲೇ ಆನ್ಸರ್ ಬಂತು, ರೋಸ್ ಅಲ್ಲೇ ಆನ್ಸರ್ ಬಂತು. ಸೊ ಅದಕ್ಕೆ 22 ಆನ್ಸರ್ ಆಗಿರ್ಬೇಕು. ಸೊ ಅಕಸ್ಮಾತ್ ನಾವು ಫಸ್ಟ್ ಕಾಲಮ್ ಅಲ್ಲಿ ಟ್ರೈ ಮಾಡಿದ್ರೆ ಏನಾಗ್ತಿತ್ತು? ಹೀಗ್ ಟ್ರೈ ಮಾಡಿದ್ರೆ ಇದು ಮಲ್ಟಿಪ್ಲೈ ಮಾಡಕ್ ಆಗಲ್ಲ. ಸೊ ಏನ್ ಮಾಡೋಣ? 8 ಪ್ಲಸ್ 6 ಮಾಡೋಣ, 14 ಬರುತ್ತಾ? ಸೊ 8 ಪ್ಲಸ್ 6 ಮೈನಸ್ 2. ಆಮೇಲೆ ಇದನ್ನ ಕೂಡ ಇಲ್ಲೂ ಆಡ್ ಮಾಡ್ಬೇಕು. ಸೊ 8 3 ಪ್ಲಸ್ 5 ಮೈನಸ್ 5 ಮಾಡೋಣ. 8 ಪ್ಲಸ್ 6 ಮೈನಸ್ 2 ಆಯ್ತು. ಸೊ 2 ಎಲ್ಲಿಂದ ಬಂತು ಗೊತ್ತಿಲ್ಲ, ಸರಿಯಲ್ಲ? ಸೊ ಮೈನಸ್ 2. ಇದು 3 ಪ್ಲಸ್ 5 8, 8 ಮೈನಸ್ 6 ಬರ್ಬೇಕಿಲ್ಲಿ. ಸೊ ಕಂಬ ಸಾಲಿನಲ್ಲಿ ಕೆಲಸ ಮಾಡ್ತಿಲ್ಲ, ಸರಿಯಲ್ಲ? ಸೊ ಆವಾಗ ಅಡ್ಡ ಸಾಲಿನಲ್ಲಿ ನೋಡ್ಬೋದು. ನೆಕ್ಸ್ಟ್ ಕ್ವೆಶನ್ ಅನ್ನ ನೋಡಿ. ನೆಕ್ಸ್ಟ್ ಕ್ವೆಶನ್ ಕೂಡ ಇಲ್ಲೂ ಕೂಡ ನನ್ಗೆ ಎರಡು ಮೆಥಡ್ ಅಲ್ಲಿ ಎರಡು ಬೇರೆ ಆನ್ಸರ್ ಬರ್ತಿದೆ. ಬಟ್ ಒಂದು ಮೆಥಡ್ ಅಲ್ಲಿ ಬರೋ ಆನ್ಸರ್ ಆಪ್ಷನಲ್ ಇಲ್ಲ, ಅದಕ್ಕೆ ಎರಡನೇ ಮೆಥಡ್ ಅಲ್ಲಿ ಬರೋ ಆಪ್ಷನ್ ಅನ್ನ ನಾವು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡಿ ಏನಾಗ್ತಿದೆ? 5 ಇಂಟು 4 ಏನು? 5 ಇಂಟು 4 20 ಆಮೇಲೆ 8 ಇಂಟು 2 ಏನಾಗ್ತಿದೆ? 16 ಆಗ್ತಿದೆ. ಸೊ 20 ಮೈನಸ್ 16 4 ಅಂತ ಬಂತು. ಆಮೇಲೆ 6 ಇಂಟು 3 ಏನಾಗ್ತಿದೆ? 18 ಆಗ್ತಿದೆ. 9 ಇಂಟು 1 9 ಆಗ್ತಿದೆ. ಸೊ ಆನ್ಸರ್ 9. ಇಲ್ಲೂ ಕೂಡ 9 ಬಂದಿದೆ, ಸರಿನಾ? ಇಲ್ಲೂ ಅದೇ ಮಾಡಿದ್ರೆ 7 ಇಂಟು 4 ಏನು? 28 ಆಗ್ತಿದೆ. 6 ಇಂಟು 3 ಏನು? 18 ಆಗ್ತಿದೆ. ಸೊ 28 ಮೈನಸ್ 18 ಏನು? 10 ಅಂತ ಬರ್ತಿದೆ. ಬಟ್ ಆಪ್ಷನ್ ಅಲ್ಲಿ ಎಲ್ಲೂ 10 ಅಂತ ಕೊಟ್ಟಿಲ್ಲ. ಸೊ ನನ್ನ ಮೊದಲನೇ ಮೆಥಡ್ ಏನಾಯ್ತು? ಫೇಲ್ ಆಯ್ತು. ಲಾಜಿಕ್ ಸರಿಯಾಗೇ ಇದೆ, ಬಟ್ ಆಪ್ಷನ್ ಕೊಟ್ಟಿಲ್ಲ ಅವರು 10 ಅಂತ. 10 ಕೊಟ್ಟಿದ್ರೆ ನಾವ್ ಅದನ್ನೇ ಮಾರ್ಕ್ ಮಾಡ್ಬೋದಿತ್ತು. ಸೊ ಬೇರೆ ಟ್ರೈ ಮಾಡೋಣ ಇವಾಗ. ಸೊ ಬೇರೆ ಹೇಗ್ ಮಾಡ್ಬೋದು? ಎಲ್ಲಾ ನಂಬರ್ ಅನ್ನು ಯೂಸ್ ಮಾಡ್ಕೋಬೇಕಿಲ್ಲಿ. ಸೊ ಬಟ್ ಇಲ್ಲೇನಾಗ್ತಿದೆ ನೋಡಿ, 8 ಡಿವೈಡೆಡ್ ಬೈ 2 4 ಬರ್ತಿದ್ಯಾ? 9 ಡಿವೈಡೆಡ್ ಬೈ 1 9 ಬರ್ತಿದೆ.
6 ಡಿವೈಡೆಡ್ ಬೈ 3 ಏನು 2 ಬರ್ತಿದೆ. ಸೊ ಆಪ್ಷನ್ 2 ಇದೆ ಇಲ್ಲಿ. ಬಟ್ ನಾವು ಎಲ್ಲಾ ನಂಬರ್ ಅನ್ನ ಯೂಸ್ ಮಾಡ್ಕೋಬೇಕು. ಹೇಗೆ ಯೂಸ್ ಮಾಡ್ಕೊಳ್ಳೋಣ? ಈ 3 ತಗೊಳ್ಳೋಣ. ಸೊ ಇದು ಮತ್ತೆ ಇದು ಡಿವೈಡ್ ಮಾಡಿದ್ರೆ ಇಲ್ಲಿ ಬರ್ತಿದ್ಯಲ್ಲ. ಸೊ ಹೇಗ್ ಮಾಡ್ಬೋದು ಅದನ್ನ? 4 ಇಂಟು 8 ಇಂಟು 5 ಡಿವೈಡೆಡ್ ಬೈ 4 ಇಂಟು 2 ಇಂಟು 5. ಸೊ ಈ 3 ನಂಬರ್ ತಗೊಂಡು ಈ 3 ನಂಬರ್ ಇಂದ ಡಿವೈಡ್ ಮಾಡಿದ್ರೆ ಏನಾಗ್ತಿದೆ? 8/2 ಬರುತ್ತೆ. ಬಟ್ ನಾವು ಹೇಗ್ ಬರೀತಿದೀವಿ? ಎಲ್ಲಾ ನಂಬರ್ ಅನ್ನ ಯೂಸ್ ಮಾಡಿ ಬರೀತಿದೀವಿ, ಸರಿಯಲ್ಲ? ಸೊ ಇಲ್ಲಿ 4 4 ಹೋಗುತ್ತೆ, 5 5 ಹೋಗುತ್ತೆ. ಸೊ ಈ 4 ಮತ್ತೆ 5 ಹೇಗಿದ್ರು ಕನ್ಸಿಡರ್ ಮಾಡ್ತಿಲ್ಲ, ಬಟ್ ಯೂಸ್ ಮಾಡ್ಬೇಕು ಅಂತ ಮಾಡ್ತಿದೀವಿ ಅಷ್ಟೇ, ಸರಿನಾ? ಸೊ 8/2 ಏನಾಗುತ್ತೆ? 4. ಸೊ ಈಗ 6 ಇಂಟು 9 ಇಂಟು 3 ಬೈ 6 ಇಂಟು 1 ಇಂಟು 3. ಇಲ್ಲೂ ಏನ್ ಬರುತ್ತೆ? 9 ಆನ್ಸರ್ ಬರುತ್ತೆ. 6 6 ಹೋಗುತ್ತೆ, 3 3 ಹೋಗುತ್ತೆ, 9/1 ಬರುತ್ತೆ. ಸೊ ಇಲ್ಲಿ 7 ಇಂಟು 6 ಇಂಟು 4 ಬೈ 7 ಇಂಟು 3 ಇಂಟು 4, ಸರಿನಾ? ಆನ್ಸರ್ 6/3 2 ಬರುತ್ತೆ. ಸೊ ಆಪ್ಷನ್ ಬಿ ಸರಿ ಹೊಂದುತ್ತಿದೆ ಈ ಮೆಥಡ್ ಅಲ್ಲಿ, ಸರಿನಾ? ನೆಕ್ಸ್ಟ್ ಕ್ವಶನ್ ಅನ್ನು ನೋಡೋಣ. ಇಲ್ಲಿ ಈ 3 ನಂಬರ್ನ ಸೇರಿಸಿದಾಗ 95 ಬರ್ಬೇಕು. ಯಾಕಂದ್ರೆ ಅದ್ 95 ಬೇರೆ ತರ ಇರೋದು. ಸೊ ಅದಕ್ಕೆ ಈ 3 ನಂಬರ್ ಅನ್ನ ಹೇಗಾದ್ರೂ ಸೇರಿಸಿ 95 ಬರುತ್ತಾ ಇಲ್ಲ ಅಂತ ನೋಡೋಣ, ಸರಿನಾ? ಸೊ ಮೊದಲು ಎಲ್ಲದನ್ನು ಗುಣಿಸಿದ್ರೆ ಏನ್ ಬರುತ್ತೆ? 10 ಇಂಟು 5 ಇಂಟು 3 ಏನಾದ್ರೂ ಬರ್ತಿದ್ಯಾ? 50 ಇಂಟು 3 150 ಬರ್ತಿದೆ. ಸೊ ಇದು ಕೆಲ್ಸ ಮಾಡಲ್ಲ, ಸರಿಯಲ್ಲ? ಆಮೇಲೆ 5 ಸ್ಕ್ವೇರ್ ತಗೊಂಡ್ರೆ ಏನಾದ್ರೂ ಬರ್ತಿದ್ಯಾ? 5 ಸ್ಕ್ವೇರ್ ಪ್ಲಸ್ 3 ಹೀಗ್ ತಗೋಬೋದಾ? 5 ಸ್ಕ್ವೇರ್ ಅಂದ್ರೆ 25, 250 ಪ್ಲಸ್ 3 253 ಆಗ್ಬಿಡುತ್ತೆ. ಸೊ ಅದು ಆಗಲ್ಲ. ಸೊ 10 ಇಂಟು 5 ಪ್ಲಸ್ 3 ಕ್ಯೂಬ್ ತಗೊಂಡ್ರೆ ಬರ್ತಿದ್ಯಾ? 50 ಪ್ಲಸ್ 27 ಇಲ್ಲ, 77 ಬರ್ತಿದೆ. ಸೊ ಬೇರೆ ಯಾವ ತರ ತಗೋಬಹುದು? 10 ಇಂಟು 5 ತಗೊಳ್ಳೋಣ. 10 ಇಂಟು 5 ಏನು? 50. 5 ಇಂಟು 3 ತಗೊಳ್ಳೋಣ, ಏನು? 15. ಆಮೇಲೆ 10 ಇಂಟು 3 ತಗೊಳ್ಳೋಣ. 10 ಇಂಟು 3 ಏನು? 30. ಸೊ ಇವಾಗ ಬರ್ತಿದ್ಯಾ? 50 ಪ್ಲಸ್ 30 80, 80 ಪ್ಲಸ್ 5 95. ಸೊ ಇದು ಯಾವ್ದೋ ಒಂದು ಮೆಥಡ್ ಅಲ್ಲಿ ಆನ್ಸರ್ ಬಂತು. ಏನ್ ತಗೊಂಡೆ? 10 ಇಂಟು 5 ಪ್ಲಸ್ 5 ಇಂಟು 3 ಪ್ಲಸ್ 10 ಇಂಟು 3 ಅಂತ ತಗೊಂಡೆ. ಸೊ ಇಲ್ಲೂ ಅದೇ ಬರ್ತಿದ್ಯಾ ಅಂತ ನೋಡ್ಬೇಕು. ಸೊ ಬಂದ್ರೆ ನಮ್ಗೆ ನಮ್ಮ ಲಾಜಿಕ್ ಬಂತು ಅಂತ ಅರ್ಥ. ಸೊ 3 ಇಂಟು 4 ಏನು? 3 ಇಂಟು 4 ಪ್ಲಸ್ 4 ಇಂಟು 5 ಪ್ಲಸ್ 5 ಇಂಟು 3. ಸೊ 3 ಇಂಟು 4 ಏನಾಗ್ತಿದೆ? 12. 5 ಇಂಟು 4 ಏನಾಗ್ತಿದೆ? 20. 5 ಇಂಟು 3 ಏನಾಗ್ತಿದೆ? 15. ಸೊ ಇಲ್ಲಿ ಬರ್ತಿದ್ಯಾ? 20 ಪ್ಲಸ್ 15 35, 35 ಪ್ಲಸ್ 12 47. ಇಲ್ಲೂ ಬರ್ತಿದೆ. ಸೊ ನಮ್ಗೆ ಖುಷಿ, ಇವಾಗ ನಮ್ ಲಾಜಿಕ್ ವರ್ಕ್ ಆಯ್ತು, ಸರಿಯಲ್ಲ? ಇಲ್ಲಿ 4 ಇಂಟು 8 ಪ್ಲಸ್ 8 ಇಂಟು ಎಕ್ಸ್ ಪ್ಲಸ್ ಎಕ್ಸ್ ಇಂಟು 4 ಏನ್ ಬರ್ಬೇಕು? 68 ಬರ್ಬೇಕು. ಸೊ 4 ಇಂಟು 8 ಏನು? 32. 8x ಪ್ಲಸ್ 4x ಈಕ್ವಲ್ ಟು 68 ಬರ್ಬೇಕಿಲ್ಲಿ, ಸರಿನಾ? ಸೊ ಸಾಲ್ವ್ ಮಾಡೋಣ. 32 ಪ್ಲಸ್ 8x ಪ್ಲಸ್ 4x ಏನು? 12x ಈಕ್ವಲ್ ಟು 68. ಆಮೇಲೆ 12x ಈಕ್ವಲ್ ಟು 68 ಡಿವೈಡೆಡ್ ಬೈ 32, ಸರಿನಾ? ಸಾರಿ, 68 ಮೈನಸ್ 32 ಏನ್ ಬಂತು? 36 ಬಂತ. ಸೊ 12x ಈಕ್ವಲ್ ಟು 36, x ಈಕ್ವಲ್ ಟು 36 ಬೈ 12. ಅಂಡ್ 12 3 36. ಸೊ ಎಕ್ಸ್ ಏನ್ ಬಂತು? 3. ಸೊ ಇಲ್ಲೇನಾಗಿರ್ಬೇಕು? 3 ಇರ್ಬೇಕು. ಸೊ ಆಪ್ಷನ್ ಬಿ 3 ಸರಿಯಾದ ಉತ್ತರ. ಓಕೆ, ನೆಕ್ಸ್ಟ್ ಕ್ವಶನ್ ಅನ್ನ ನೋಡಿದ್ರೆ, ಕ್ವಶನ್ ನೋಡಿದ ತಕ್ಷಣ, ನಂಬರ್ಸ್ ನೋಡಿದ ತಕ್ಷಣ ನನ್ಗೆ ಏನ್ ಅನ್ಸ್ತಿದೆ? ಇಲ್ಲಿ ಇದೆಲ್ಲ ಸ್ಕ್ವೇರ್ ನಂಬರ್ಸ್ ಅನ್ಸ್ತಿದೆ, ವರ್ಗ ಸಂಖ್ಯೆಗಳು, ಸರಿಯಲ್ಲ? ಸೊ ಇದು 5 ಸ್ಕ್ವೇರ್, ಇದು 6 ಸ್ಕ್ವೇರ್, ಇದು 8 ಸ್ಕ್ವೇರ್, ಸರಿನಾ? ಸೊ ಈ ಎರಡು ನಂಬರ್ ಅನ್ನ ಕಂಬೈನ್ ಮಾಡಿದ್ರೆ ಯಾವ್ದಾದ್ರು ಬರ್ತಿದ್ಯಾ? 5 ಬರ್ತಿದ್ಯಾ ಅಥವಾ 25 ಬರ್ತಿದ್ಯಾ ಅಂತ ನೋಡ್ಬೇಕು. 30 ಡಿವೈಡೆಡ್ ಬೈ 6 ಏನಾಗ್ತಿದೆ? 5 ಆಗ್ತಿದೆ. ಸೊ ಇಲ್ಲಿ 56 ಡಿವೈಡೆಡ್ ಬೈ 7 ಏನಾಗ್ತಿದೆ? 8 ಆಗ್ತಿದೆ. ಸೊ ಇಲ್ಲೂ ಕೂಡ 3 ಇಲ್ಲಿರೋ ನಂಬರ್ನ 3 ಇಂದ ಡಿವೈಡ್ ಮಾಡಿದ್ರೆ x ಡಿವೈಡೆಡ್ ಬೈ 3
ಏನಾಗ್ಬೇಕು 6 ಆಗ್ಬೇಕು. ಸೊ ಎಕ್ಸ್ ಏನಾಗಿರ್ಬೇಕು 6 ಇಂಟು 3. ಸೊ ಎಕ್ಸ್ 18 ಆಗಿರ್ಬೇಕು. ಸರಿನಾ? ಸೊ ಆಪ್ಷನ್ ಬಿ 18 ಆಪ್ಷನಲ್ ಇರೋದ್ರಿಂದ ಅದೇ ನಮ್ಗೆ ಸರಿಯಾದ ಉತ್ತರ ಆಗುತ್ತೆ. ಸರಿನಾ? ಸೊ ನೆಕ್ಸ್ಟ್ ಕ್ವಶನ್ ಅನ್ನ ನೋಡೋಣ. ಇಲ್ಲಿ ಈ ತರ ಸಂಬಂಧ ನೋಡ್ಬೋದು. ಸರಿನಾ? ಅಥವಾ ಗಡಿಯಾರದ ದಿಕ್ಕಿನಲ್ಲಿ ಹೋಗಿ ಕೂಡ ಸಂಬಂಧ ನೋಡ್ಬೋದು. ಸೊ ಮೊದ್ಲು ಈ ತರ ನೋಡ್ಬಿಡೋಣ. ಯಾಕಂದ್ರೆ ಗಡಿಯಾರದ ದಿಕ್ಕಿಗೆ ಹೋದ್ರೆ ಏನಾಗ್ತಿದೆ, ಇಲ್ಲಿ -5 ಆಗ್ತಿದೆ, ಇಲ್ಲಿ +7 ಆಗ್ತಿದೆ, ಇಲ್ಲಿ ಗೊತ್ತಿಲ್ಲ, ಇಲ್ಲಿ +1 ಆಗ್ತಿದೆ. ಸೊ ಹೀಗ್ ಹೋದ್ರೆ ಏನು ಗೊತ್ತಾಗ್ತಿಲ್ಲ ನಂಗೆ. ಸೊ ಅದಕ್ಕೆ ಹೀಗ್ ನೋಡೋಣ. ಸರಿನಾ? ಸೊ 3 ಮತ್ತೆ 24, 3 ಇಂದ 24 ಹೇಗ್ ಬರುತ್ತೆ? 3 ಕ್ಯೂಬ್ ಮಾಡಿದ್ರೆ 27 ಬರುತ್ತೆ. 27 - 3. ಸೊ ಏನ್ ಮಾಡ್ಬೋದು, 3 ಕ್ಯೂಬ್ - 3 ಮಾಡ್ಬೋದಾ? 24 ಬರುತ್ತೆ. ಸೊ ಅದೇ ಲಾಜಿಕ್ ಇಲ್ಲೂ ವರ್ಕ್ ಆಗುತ್ತಾ ನೋಡೋಣ. ಸೊ 2 ಕ್ಯೂಬ್ -2 ಮಾಡಿದ್ರೆ 8 - 3 ಮಾಡಿದ್ರೆ 5 ಬರ್ತಿದೆ. ಸೊ ಇದು ವರ್ಕ್ ಆಗ್ತಿದೆ. ಆಮೇಲೆ 1 ಕ್ಯೂಬ್ ಮೈನಸ್ ಏನ್ ಮಾಡ್ಬೇಕು, 3 ಮಾಡ್ಬೇಕು. ಸರಿಯಲ್ಲ? ಯಾಕಂದ್ರೆ ಇಲ್ಲೆಲ್ಲಾ ಕಡೆ 3ನೇ ಬರ್ತಿದೆ, ಅದಕ್ಕೆ 1 ಕ್ಯೂಬ್ -3. ಸೊ 1 - 3 ಏನು -2 ಬಂತು. ಸೊ ಇಲ್ಲಿ ಏನ್ ಮಾಡ್ಬೋದು, 4 ಕ್ಯೂಬ್ -3 ಮಾಡ್ಬೋದಾ? ಸೊ 4 ಕ್ಯೂಬ್ ಏನು, 64. 64 - 3 ಏನಾಗುತ್ತೆ, 61. ಸೊ 61 ಆಪ್ಷನ್ ಸಿ ಎಲ್ ಇದೆ. ಸೊ ನಮ್ಮ ಲಾಜಿಕ್ ಸರಿ ಇದೆ, ಅದೇ ಸರಿಯಾದ ಉತ್ತರ ಆಗುತ್ತೆ. ಸರಿನಾ? ನೆಕ್ಸ್ಟ್ ಇಲ್ಲೂ ಕೂಡ ಹೀಗೆ ಮಾಡ್ಬೋದು, ಟ್ರೈ ಮಾಡ್ಬೋದು ಹೀಗೆ. ಸೊ 20 ಇಂದ 132 ಹೇಗ್ ಬರುತ್ತೆ, 20 ಇಂಟು 6 + 2. ಆಮೇಲೆ 36 ಇಂಟು 6 ಮಾಡ್ಬೋದಾ? 36 ಇಂಟು 6 ಏನು, 216 ಬರ್ತಿದೆ. 216 ಪ್ಲಸ್ 36 ಇಂಟು 6 216. 216 ಪ್ಲಸ್ ಏನ್ ಬರ್ತಿದೆ, 44 ಬರ್ತಿದೆ. ಸರಿಯಲ್ಲ? ಸೊ 7 ಮಾಡಿ ನೋಡೋಣ. 7 ಮಾಡಿದ್ರೆ ಏನ್ ಬರುತ್ತೆ, 36 ಇಂಟು 7 252 ಪ್ಲಸ್ 8 ಬರ್ತಿದೆ. ಸೊ 36 ಇಂಟು 7 ಪ್ಲಸ್ 8 ಬರ್ತಿದೆ. ಸೊ ಇಲ್ಲಿ ಯಾವ್ದು ಲಾಜಿಕ್ ಯೂಸ್ ಆಗ್ತಿಲ್ಲ. ಇಲ್ಲಿ 6 ಬರ್ತಿದೆ, ಇಲ್ಲಿ 7 ಬರ್ತಿದೆ, ಇಲ್ಲಿ 2 ಬರ್ತಿದೆ, ಇಲ್ಲಿ 8 ಬರ್ತಿದೆ. ಸೊ ಯಾವ್ದೇ ಒಂದೇ ನಂಬರ್ ಬರ್ತಿಲ್ಲ ಹೀಗ್ ನೋಡಿದ್ರೆ. ಕರೆಕ್ಟ್ ಅಲ್ಲ? ಸೊ ಬೇರೆ ತರ ನೋಡೋಣ. ಈಗ ಇಲ್ಲಿ ಚಿಕ್ಕ ನಂಬರ್ ಇರೋದ್ರಿಂದ ಹೀಗ್ ಹೋಗೋಣ. ಸೊ ಹೀಗ್ ಹೋದ್ರೆ 20 ಪ್ಲಸ್ 16 ಏನಾಗ್ತದೆ, 36 ಆಗ್ತಿದೆ. ಆಮೇಲೆ 36 ಪ್ಲಸ್ 36 ಪ್ಲಸ್ 32 ಏನಾಗ್ತದೆ, 62 ಆಗ್ತದೆ. 68 ಪ್ಲಸ್ 64 ಏನಾಗ್ತದೆ, 132. ಸೊ 68 ಪ್ಲಸ್ 64 213 132 ಆಗ್ತದೆ. ಆಮೇಲೆ 64 ಇಂದ ಇಲ್ಲಿಗೆ ಹೋಗ್ಬೇಕಾದ್ರೆ 132 260 ಮೈನಸ್ 132 ಏನಾಗ್ಬೇಕು, 128. ಸೊ ಏನಾಗ್ತಿದೆ, ಇಲ್ಲಿ ಡಬಲ್ ಆಗ್ತಿದೆಯಲ್ಲ, ಇಂಟು 2 ಇಂಟು 2 ಇಂಟು 2. ಸರಿನಾ? ಸೊ ಇಲ್ಲಿ ಆಪ್ಷನ್ ಅನ್ನ ನೋಡಿದ್ರೆ ಎಲ್ಲ ಚಿಕ್ಕ ಚಿಕ್ಕ ನಂಬರ್ ಕೊಟ್ಟಿದ್ದಾರೆ. ಸೊ ಇಲ್ಲಿರೋ ಆನ್ಸರ್ ಏನಾಗಿರ್ಬೇಕು, ಇಲ್ಲಿಂದ ಇಲ್ಲಿಗೆ ಹೋಗ್ಬಾರ್ದು, ಬಟ್ ಇಲ್ಲಿಂದ ಇಲ್ಲಿಗೆ ಬರ್ಬೇಕು. ಸರಿನಾ? ಇಲ್ಲಿಂದ ಇಲ್ಲಿಗೆ ಬರ್ಬೇಕು. ಸೊ ಚಿಕ್ಕ ನಂಬರ್ ಆಗಿರ್ಬೇಕಿದು. ಸೊ ಇಲ್ಲಿ 16 ಬಂದಿದ್ರೆ ಇಲ್ಲಿಂದ ಇಲ್ಲಿಗೆ ಏನ್ ಬರ್ಬೇಕು, ನಮ್ಗೆ 8 ಬರ್ಬೇಕಾ? ಯಾಕಂದ್ರೆ ಡಬಲ್ ಆಗ್ತಿದೆಯಲ್ಲ. ಸೊ ಇಲ್ಲಿಂದ ಇಲ್ಲಿಗೆ 8 ಬರ್ಬೇಕಿತ್ತು. ಸರಿನಾ? ಸೊ +8 ಆಗ್ಬೇಕಿತ್ತು. ಸೊ ಯಾವ ನಂಬರ್ ಇದ್ರೆ +8 ಮಾಡಿದ್ರೆ 20 ಬರುತ್ತೆ. ಸೊ 12 ಇದ್ರೆ ಇಲ್ಲಿ ಅದಕ್ಕೆ +8 ಮಾಡಿದ್ರೆ 20 ಬರುತ್ತೆ. ಸರಿಯಲ್ಲ? ಸೊ ಆಪ್ಷನ್ ಎ 12 ಆಗಿರ್ಬೇಕು. ಯಾಕಂದ್ರೆ ಇಲ್ಲಿ 8 ಇಂಟು 2 16 ಬರ್ತದೆ. ಸೊ ಎಲ್ಲಾ ಕಡೆ ಇಂಟು 2 ಇಂಟು 2 ಏನಾಗ್ತದೆ, ಸರಿ ಹೊಂದುತ್ತಿದೆ. ಸರಿನಾ? ಸೊ ಇಲ್ಲಿ ಯಾವ ನಂಬರ್ ಇದ್ರೆ ನೆಕ್ಸ್ಟ್ 20 ಬರುತ್ತೆ 8 ಗುಣಿಸಿದಾಗ. ಸೊ 12 ಪ್ಲಸ್ 8 20 ಬರುತ್ತೆ. ಅದಕ್ಕೆ ನಮ್ಮ ಆನ್ಸರ್ 12 ಆಗುತ್ತೆ. ಸರಿನಾ? ಸೊ ಈ ತರ ಬೇರೆ ಬೇರೆ ಆಂಗಲ್ ಇಂದ ನಾವು ಯೋಚನೆ ಮಾಡ್ಬೇಕು ಪ್ರತಿಯೊಂದು ಪ್ರಶ್ನೆಗೂ, ಫಿಗರ್ ಅಂಡ್ ನಂಬರ್ ರಿಲೇಶನ್ಶಿಪ್ ಕೊಟ್ಟಾಗ. ಸೊ ನೆಕ್ಸ್ಟ್ ಕ್ವೆಶ್ಚನ್ಗೆ ಹೋಗೋಣ. ಇಲ್ಲೂ ಕೂಡ ಏನ್ ಮಾಡ್ಬೇಕು, ನಾವು ಈ 3 ನಂಬರ್ ಅನ್ನ ಕಂಬೈನ್ ಮಾಡಿ ಈ ನಂಬರ್ ಬರುತ್ತಾ ಅಂತ ನೋಡ್ಬೇಕು. ಸೊ ಬರುತ್ತಾ, ಹೇಗ್ ಬರುತ್ತೆ ಬಂದ್ರೆ,
ಎಲ್ಲದನ್ನು ಗುಣಿಸೋಣ ಫಸ್ಟ್. ಸೊ ಏನ್ ಮಾಡೋಣ, 30 + 20 ಏನು 50, 52, 56 ಬಂತು. 56 ಅನ್ನ ಯಾವ್ದಾದ್ರು ನಂಬರ್ ಇಂದ ಡಿವೈಡ್ ಮಾಡಿದ್ರೆ ಬರುತ್ತಾ? 2 ಇಂದ ಡಿವೈಡ್ ಮಾಡಿದ್ರೆ ಏನಾಗುತ್ತೆ? ಇಲ್ಲ, 3 ಇಂದ ಡಿವೈಡ್ ಮಾಡಿ ನೋಡೋಣ. 3 1s are 3, ಇಲ್ಲ 3 ಇಂದ ಕೂಡ ಆಗಲ್ಲ. ಸೊ 4 ಇಂದ ಡಿವೈಡ್ ಮಾಡಿದ್ರೆ 4 1s are 4 4s are, ಸೊ 14 ಬಂತು. 14 - 1 ಮಾಡೋಣ. ಇಲ್ಲಿ ಟೋಟಲ್ ಮಾಡಿದ್ರೆ 42, 54, 6 60, 102 ಬರ್ತಿದೆ. 102/4 ಮಾಡಿದ್ರೆ ಏನ್ ಬರುತ್ತೆ? 4 2s are 4 5s are, ಸೊ 4 ಆಗಲ್ಲ. ಓಕೆ, ಸೊ ಈ ಲಾಜಿಕ್ ಯೂಸ್ ಆಗ್ತಿದ್ಯಾ ಇಲ್ಲಿ? 50, ಓಕೆ, 30, 50, 56. 56/4 ಏನು? 14. 14 - 1 13 ಬರ್ತದೆ. ಸೊ ಇಲ್ಲಿ 102, 50, 40, 90, 96, 96 + 6 102. 102/6 ಮಾಡೋಣ, ಯಾಕಂದ್ರೆ ಇಲ್ಲಿ ಮಧ್ಯದಲ್ಲಿ 6 ಇದೆ, ಇಲ್ಲಿ ಮಧ್ಯದಲ್ಲಿ 4 ಇತ್ತು, ಸರಿಯಲ್ಲ? ಸೊ 6 ಮಾಡಿದ್ರೆ ಏನ್ ಬರ್ತದೆ? 6 1s are 6 7s are, ಸೊ 17 - 1 ಬರ್ತಿದೆ. ಓಕೆ, ಈ ಲಾಜಿಕ್ ವರ್ಕ್ ಆಗ್ತದೆ, ಯೂಸ್ ಆಗ್ತಿದೆ ಇಲ್ಲಿ. ಆಮೇಲೆ ಇಲ್ಲೂ ಅದೇ ಮಾಡೋಣ. ಸೊ 15 + 3 + 51 ಏನಾಗುತ್ತೆ? 15 + 51 ಏನು? 50, 60, 66. 66 + 3 ಏನು? 69 ಆಗ್ತಿದೆ. 69 ಅನ್ನ 3 ಇಂದ ಡಿವೈಡ್ ಮಾಡೋಣ. 3 ಇಂದ ಡಿವೈಡ್ ಮಾಡಿದ್ರೆ 3 2s are 3 3s are. ಇದಕ್ ಕೂಡ -1 ಮಾಡ್ಬೇಕು, ಯಾಕಂದ್ರೆ ಆ ಕಡೆನು -1 ಮಾಡಿದ್ವಲ್ಲ, ಅದಕ್ಕೆ. ಸೊ 23 - 1 ಮಾಡಿದ್ರೆ 22 ಬರ್ತದೆ. ಸೊ 22 ಆಪ್ಷನ್ ಬಿ ಅಲ್ಲಿ ಬರ್ತದೆ. ಸೊ ಇದೇ ನಮ್ಮ ಆನ್ಸರ್ ಆಗುತ್ತೆ, ಸರಿನಾ? ಸೊ ಇನ್ನೊಂದ್ ತರನು ಯೋಚನೆ ಮಾಡ್ಬೋದು. ಇನ್ನೊಂದ್ ತರ ಹೇಗೆ? ಮಧ್ಯದಲ್ಲಿರೋ ನಂಬರ್ ಎಲ್ಲ ಚಿಕ್ಕ ಚಿಕ್ಕದಾಗಿ ಕಾಣಿಸ್ತಿದೆ. ಸೊ ಅದನ್ನ ಗುಣಿಸೋದ್ ಬೇಡ, ಅದರಿಂದ ಡಿವೈಡ್ ಮಾತ್ರ ಮಾಡೋಣ. ಸೊ 20 + 32 ಏನಾಗ್ತದೆ? 52. 52 / 4 ಏನಾಗ್ತದೆ? 13. ಇಲ್ಲಿ ಡೈರೆಕ್ಟ್ ಆಗಿ ಬರ್ತಿದೆ ನೋಡಿ. ಆಮೇಲೆ 42 + 54 ಏನಾಗ್ತಿದೆ? 96. 96 ಅನ್ನ 6 ಇಂದ ಡಿವೈಡ್ ಮಾಡಿದ್ರೆ 12 ಬರುತ್ತೆ, ಸರಿನಾ? ಇಲ್ಲೂ ಬಂತು. ಸಾರಿ, 16 ಬರುತ್ತೆ. 6 1s are, ಆಮೇಲೆ 6 1 6, 3 ಮಿಕ್ಕಿರುತ್ತೆ. 6 6 36, ಸೊ 16, ಸರಿನಾ? ಆಮೇಲೆ 15 ಮತ್ತೆ 51 ಆಡ್ ಮಾಡ್ಕೊಳ್ಳೋಣ. ಇದು ಎರಡನ್ನ ಆಡ್ ಮಾಡ್ಕೊಳ್ಳೋಣ. 50 60 66/3 ಏನ್ ಬರ್ತಿದೆ? 22. ಸೊ ಇಲ್ಲಿ ಆನ್ಸರ್ ಡೈರೆಕ್ಟ್ ಆಗಿ ಬರ್ತಿದೆ. ಹಿಂದಿನ ಪ್ರಶ್ನೆಯಲ್ಲಿ -1 ಮಾಡಿದ್ರೆ ಬರ್ತಿದೆ. ಸೊ ಯಾವ ಲಾಜಿಕ್ ಯಾವ್ದಾದ್ರು ಮೆಥಡ್ ಯೂಸ್ ಮಾಡ್ಬೋದು. ಇಲ್ಲಿ 2 ಮೆಥಡ್ ಅಲ್ಲಿ ಒಂದೇ ಆನ್ಸರ್ ಬರ್ತಿದೆ, ಸರಿಯಲ್ಲ? ಸೊ ಆಪ್ಷನ್ ಬಿ 22 ಆನ್ಸರ್ ಆಗುತ್ತೆ, ಹೇಗ್ ನೋಡಿದ್ರು. ಇಲ್ಲಿ ನೋಡಿದ್ರೆ ನಂಬರ್ಸ್ ಅನ್ನ, ಮಧ್ಯದಲ್ಲಿರೋ ನಂಬರ್ ಏನ್ ಅನ್ಸ್ತು ನಂಗೆ? ವರ್ಗ ಸಂಖ್ಯೆ 9² ಅನ್ಸ್ತು, ಸರಿನಾ? ಸೊ 9² ಬರ್ದಿರೋಣ ಇಲ್ಲಿ. ಆಮೇಲೆ ಬೇರೆ ಏನಾದ್ರೂ ಗೊತ್ತಾಗ್ತಿದ್ಯಾ? ಸೊ ಹೀಗೆ ನೋಡ್ಬೋದು ಒನ್ ಮೆಥಡ್, ಹೀಗೆ ನಂಬರ್ಸ್. ಬೇರೆ ಹೇಗ್ ನೋಡ್ಬೋದು? ಈ ಮೇಲೆ ಇರೋ 3 ನಂಬರ್ಸ್, ಕೆಳಗಡೆ ಇರೋ 3 ನಂಬರ್ಸ್, ಹಾಗೂ ನೋಡ್ಬೋದು, ಸರಿನಾ? ಆಮೇಲೆ ಇನ್ ಹೇಗೆ ನೋಡ್ಬೋದು? ಎರಡೆರಡು ನಂಬರ್ಸ್ ಅನ್ನ ನೋಡ್ಬೋದು, ಹೀಗೆ. ಅಥವಾ ಈ ಎರಡನ್ನ ನೋಡ್ಬೋದು, ಹೀಗೆ. ಸೊ ಫಸ್ಟ್ ಡಯಾಗನಲ್ ಆಗಿ ನೋಡೋಣ, ಕ್ರಾಸ್ ಆಗಿ ನೋಡೋಣ. ಯಾಕಂದ್ರೆ ಈ ತರ ಚಿತ್ರದಲ್ಲಿ ಮೋಸ್ಟ್ ಆಗಿ ಆಲ್ಮೋಸ್ಟ್ ಯಾವಾಗ್ಲೂ ಕ್ರಾಸ್ ಆಪೋಸಿಟ್ ಅಲ್ಲೇ ಕೊಟ್ಟಿರ್ತಾರೆ, ಸರಿನಾ? ಸೊ 45 ಹೇಗ್ ಬರುತ್ತೆ? ಸೊ 9 ಇದೆ, 9 ತಗೊಳ್ಳೋಣ. ಇಲ್ಲಿ 6 ಇರೋದ್ರಿಂದ 6² ಮಾಡೋಣ. ಸೊ 6² ಏನು? 36. 36 + 9 45 ಬರ್ತದೆ, ಸರಿನಾ? ಸೊ ಇದು ವರ್ಕ್ ಆಯ್ತು. ಆಮೇಲೆ ಇಲ್ಲಿಂದ ಇಲ್ಲಿಗೆ 25 ಹೇಗ್ ಬರುತ್ತೆ? 9 + 4² ಮಾಡಿದ್ರೆ ಬರ್ತಿದ್ಯಾ? ಸೊ 4² ಏನು? 16. 16 + 9 ಏನಾಗುತ್ತೆ? 25. ಸೊ ಇಲ್ಲೂ ಕೂಡ ಬಂತು. ಸೊ ಎರಡ್ ಕಡೆ ಬಂತಂದ್ರೆ ಮೂರನೇ ಕಡೆ ಕೂಡ ಬರ್ಬೇಕು. ಸೊ ಹೇಗ್ ಬರುತ್ತೆ? 9 + 8² ಮಾಡೋಣ. ಸೊ 8² ಏನು? 64. 64 + 9 ಏನಾಗ್ಬೇಕು?
73. ಸೊ 73 ನಮ್ಮ ಆಪ್ಷನ್ ಅಲ್ಲಿ ಇದೆ. ಸೊ ಅದೇ ಆನ್ಸರ್ ಆಗಿರ್ಬೇಕು 73. ಸೊ ಲಾಜಿಕ್ ಯಾವ್ದು ಯೂಸ್ ಮಾಡಿದ್ರು ಎಲ್ಲದಕ್ಕೂ ಅದು ಸರಿ ಹೊಂದ್ಬೇಕು, ಒಂದಕ್ಕೆ ಎರಡಕ್ಕೆ ಅಲ್ಲ, ಎಲ್ಲದಕ್ಕೂ ಸರಿ ಹೊಂದ್ಬೇಕು, ಆಪ್ಷನ್ ಅಲ್ಲಿ ಕೂಡ ಇರ್ಬೇಕು. ಸೊ ಹಾಗಿದ್ರೆ ಅದು ಸರಿಯಾದ ಉತ್ತರ ಆಗುತ್ತೆ. ಲಾಸ್ಟ್ ಕ್ವೆಶನ್ ಅನ್ನ ನೋಡಿ. ಲಾಸ್ಟ್ ಕ್ವೆಶನ್ ಅಲ್ಲಿ ಈ ಗುಂಪು ಸೇರಿ ಒಂದ್ ಗುಂಪಾಗಿರ್ಬೇಕು, ಸರಿ ಅಲ್ಲ? ಸೊ 4 9 ಹೇಗೆ 194 ಬರುತ್ತೆ, ಅಥವಾ 8 11 ಹೇಗೆ 370 ಬರುತ್ತೆ ಅಂತ ನೋಡ್ಬೇಕು. ಸೊ ನೋಡೋಣ ಹೇಗ್ ಬರುತ್ತೆ. ಎರಡನ್ನ ಸ್ಕ್ವೇರ್ ಮಾಡಿ ನೋಡೋಣವಾ? ಸೊ 4 ಸ್ಕ್ವೇರ್ ಪ್ಲಸ್ 9 ಸ್ಕ್ವೇರ್ ಮಾಡೋಣ. ಏನ್ ಬರುತ್ತೆ? 16 ಪ್ಲಸ್ 81 97 ಆಗ್ತಿದ್ಯಾ? ಓಕೆ, 97 ಅನ್ನ ಏನಾದ್ರೂ ಮಾಡಿದ್ರೆ 194 ಬರುತ್ತಾ? ಓಕೆ, 97 ಇಂಟು 2 ಮಾಡೋಣ. 194 ಬಂತು. ಸೊ ಇಲ್ಲಿ 194 ಬರ್ತಿದೆ. ಓಕೆನಾ? ಈಗ ಅದನ್ನ ಇಲ್ಲೂ ಟ್ರೈ ಮಾಡೋಣ. 8 ಸ್ಕ್ವೇರ್ ಪ್ಲಸ್ 11 ಸ್ಕ್ವೇರ್ ಮಾಡೋಣ. ಏನ್ ಬಂತು? 64 ಪ್ಲಸ್ 121. ಆನ್ಸರ್ ಏನ್ ಬರ್ತಿದೆ? 120 ಪ್ಲಸ್ 60 180, 185 ಬರ್ತಿದೆ. ಸೊ 185 ಅನ್ನ ಡಬಲ್ ಮಾಡೋಣ. ಏನ್ ಬಂತು? 370 ಬರ್ತಿದೆ, ಸರಿನಾ? ಓಕೆ, ಇದು ಕೂಡ ಬಂತು. ಆಮೇಲೆ ಇಲ್ಲೂ ಅದೇ ಮಾಡಿದ್ರೆ ಬರ್ಬೇಕು. ಸೊ 8 ಸ್ಕ್ವೇರ್ ಪ್ಲಸ್ 6 ಸ್ಕ್ವೇರ್ ಏನು? 64 ಪ್ಲಸ್ 36 ಏನ್ ಬರ್ತಿದೆ? 100 ಬರ್ತಿದೆ. 100 ಇಂಟು 200 ಬರ್ತಿದೆ. ಸೊ 3 ಕಡೆ ಸರಿ ಹೊಂದುತ್ತಿದೆ, 4ನೇ ಕಡೆ ಕೂಡ ಅದೇ ಯೂಸ್ ಆಗ್ಬೇಕು. ಸೊ ಹೇಗ್ ಮಾಡೋದು? 3 ಸ್ಕ್ವೇರ್ ಪ್ಲಸ್ 7 ಸ್ಕ್ವೇರ್ ಏನು? 9 ಪ್ಲಸ್ 49 ಏನ್ ಬರ್ತಿದೆ? 58 ಬರ್ತಿದೆ. ಸೊ 58 ಇಂಟು 2 ಮಾಡೋಣ. 58 ಇಂಟು 2 ಏನ್ ಬರ್ಬೇಕು? 116 ಬರ್ಬೇಕು. ಸೊ ಆಪ್ಷನ್ ಬಿ 116 ಇದೆ. ಸೊ ಅದೇ ನಮ್ಮ ಆನ್ಸರ್ ಆಗುತ್ತೆ. ಸೊ ಫಿಗರ್ ಅಂಡ್ ನಂಬರ್ ರಿಲೇಶನ್ಶಿಪ್ ಸ್ವಲ್ಪ ಯೋಚನೆ ಮಾಡ್ಬೇಕು. ಬೇರೆ ಬೇರೆ ಕಡೆಯಿಂದ, ಬೇರೆ ಬೇರೆ ಆಂಗಲ್ ಇಂದ, ಬೇರೆ ಬೇರೆ ಲಾಜಿಕ್ ಯೂಸ್ ಮಾಡಿ ನೋಡ್ಬೇಕಾಗುತ್ತೆ. ಆನ್ಸರ್ ಬಂದ್ರೆ ಸರಿ, ಆನ್ಸರ್ ಬಂದಿಲ್ಲ ಅಂದ್ರೆ ಬೇರೆ ಟ್ರೈ ಮಾಡ್ಬೇಕಾಗುತ್ತೆ. ಸೊ ಎಲ್ಲರಿಗೂ ಅರ್ಥ ಆಯ್ತು ಅನ್ಕೊಂತೀನಿ. ಹೇಗೆ ಪ್ರಶ್ನೆ ಕೊಟ್ಟಾಗ ಯಾವ ತರ ಯೋಚನೆ ಮಾಡ್ಬೇಕು ಅಂತ ಎಲ್ಲರಿಗೂ ಅರ್ಥ ಆಯ್ತು ಅನ್ಕೊಂತೀನಿ. ಏನಾದ್ರೂ ಡೌಟ್ಸ್ ಅಥವಾ ಪ್ರಶ್ನೆಗಳಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸೆಷನ್ ಹೇಗಿತ್ತು ಅಂತ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು.